ನೋಡಿ, ವಿಧಾನಸಭೆಯಲ್ಲಿ ಪಾಕ್ ಪರ ಘೋಷಣೆಯ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಈಗ ಅದರ ಘರ್ಷಣೆ ಶುರುವಾಗಿದೆ. ಕೈ ಸರ್ಕಾರ ವಜಾ ಮಾಡುವಂತೆ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಮಾತನಾಡಿದವರನ್ನ ಬಂಧಿಸ್ತಾರ? ಹಾಗಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಈ ರೀತಿಯಾಗಿ ಹೇಳಿದ್ರೆ ಅಂಥವರನ್ನ ಯಾಕೆ ಬಂಧಿಸ್ತಿಲ್ಲ? ರಾಜಾಜಿನಗರದವನು ಬಾಯಿ ಮುಚ್ಚಿ ಹೊಂದಿದ್ದು ಯಾಕೆ, ಬಾಯಿ ಮುಚ್ಚಿಸಿದ್ದು ಯಾಕೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ದೇಶ ತಲೆ ತಗ್ಸುವಂಥ ಇಂಥ ಘಟನೆ ನಡೆದರೂ ಕೂಡ ಸರ್ಕಾರ ಘಟನೆ ನಡೆದಂಥ ಇಮಿಡಿಯೇಟಾಗಿ ಸ್ಥಳದಲ್ಲಿ ಬಂದು ಒಂದು 5-6 ಜನ ಮಂತ್ರಿಗಳು ಸಭೆ ಮಾಡಬೇಕಾಯಿತು, ಅಥವಾ ಕ್ಯಾಬಿನೆಟ್ ತುರ್ತು ಸಭೆ ಮಾಡಬೇಕಾಯಿತು. ದೇಶದ್ರೋಹದ ಈ ಘಟನೆ ಕಂಡಮ್ ಮಾಡಬೇಕಾಯಿತು. ಕ್ಯಾಬಿನೆಟ್ಟಲ್ಲಿ 1 ಲೈನ್ ರೆಸೊಲ್ಯೂಷನ್ ಬರಬೇಕಾಯಿತು. ಈ ಘಟನೆಯನ್ನು ನಾವು ಖಂಡಿಸ್ತೀರಿ. ಈ ದೇಶದ್ರೋಹಿಗಳು ಪಾತಾಳದಲ್ಲಿ ಅಡಗಿದ್ರು ಬಿಡಲ್ಲ, ಅವ್ರನ್ನ ಎರೆಮುರಿ ಕಟ್ಟಿ ತಂದು ಅವ್ರಿಗೆ ಗುಂಡಾಕ್ತೀರಿ ಅಂತ ಹೇಳಬೇಕಾಯಿತು. ಕ್ಯಾಬಿನೆಟ್ ಮೀಟಿಂಗು ಮಾಡಿಲ್ಲ, ಸಚಿವರು ಸಭೆನೂ ಕರೆದಿಲ್ಲ, ಒಬ್ಬರು ಕೂಡ ರಾತ್ರಿ ಇಲ್ಲಿ ಒಬ್ಬ ಮಂತ್ರಿನೂ ಕೂಡ ಈ ಘಟನೆ ನಡೆದಂಥ ಸ್ಥಳದಲ್ಲಿ ಬಂದಿಲ್ಲ. ಯಾರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ನಾಸೀರ್, ಅವರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳಿದ್ದಾರೆ ಅಂತ ಮಾಧ್ಯಮದವ್ರು ಕೇಳಿದಾಗ ಅವ್ರ ಮೇಲೆ ಕ್ರಮ ಮಾಡ್ತೀನಿ, ಅವ್ರ ಮೇಲೆ ಗುಂಡಾರಿಸ್ತೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಆರೋಪ ಕೇಳಿ ಬಂತು, ಯಾರು ಹೇಳಿದ್ರು ಆತನನ್ನ ಬಂಧಿಸ್ತಾರಾ ಅಂತ ಹೇಳಿ ಈಗ ಆರ್ ಅಶೋಕ್ ಕೂಡ ಬಿಗಿ ಪಟ್ಟನೆ ಹಿಡಿದಿದ್ದಾರೆ. ಹಾಗಾದ್ರೆ ಬಂಧಿಸುವಂತ ಕಾರ್ಯ ಆಗುತ್ತಾ? ಹೇಗಿರುತ್ತೆ ಮತ್ತೆ ಮುಂದಿನ ಪ್ರತಿಭಟನೆಗಳು? ಪಾಕಿಸ್ತಾನದ ಪರ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ಏನಿದೆ, ನಿನ್ನೆ ವಿಧಾನಸೌಧದಲ್ಲಿ ಆರೋಪ, ಅದು ಇಡೀ ಸದನವನ್ನ ಇಂದು ಅದನ್ನು ಬಲಿ ತೆಗೆದುಕೊಂಡಿರುವಂತದ್ದು. ಇಡೀ ಸದನ ಕಲಾಪ ಈ ವಿಚಾರಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾಗಿ ವಿಚಾರಮಯ ಆಗಿರುವಂತದ್ದು. ಬೆಳಗ್ಗೆಯಿಂದ ನಡೆದಂತ ಸದನ ಕಲಾಪದಲ್ಲಿ ಈ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖವಾಗಿ ಈ ವಿಚಾರನ ಪ್ರಸ್ತಾಪ ಮಾಡಿ ಏನು ಇದನ್ನು ಎನ್ಐಎ ತನಿಖೆ ಕೊಡಬೇಕು, ಕೂಡಲೇ ವಿಚಾರವನ್ನ ಬಿಜೆಪಿ ಸದನದ ಬಾವಿಗಿಳಿದು ಹೋರಾಟ ಮಾಡಿದಂತ ಹಿನ್ನೆಲೆ ಸದನ ಮುಂದೂಡಿಕೆಯಾಗಿದೆ. ಸದನದಲ್ಲಿ ಗಲಾಟೆ ಗದ್ದಲ ಹಿನ್ನೆಲೆ, ಕೋಲಾಹಲ ಹಿನ್ನೆಲೆ, ಜಟಾಪಟಿ ನಡೆದ ಹಿನ್ನೆಲೆ ನಾಳೆ 9 ಗಂಟೆಗೆ ಸದನವನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಸ್ಪೀಕರ್ ಹೊರಡಿಸಿದ್ದಾರೆ. ಆ ಮೂಲಕ ಬಿಜೆಪಿ ಇದನ್ನ ಇಲ್ಲಿಗೆ ಬಿಡುವ ಹಂಗೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರುವಂತ ಆರೋಪದ ವಿಚಾರ ಸದನದಲ್ಲಿ ಗಲಾಟೆ ಗದ್ದಲ ಹಿನ್ನೆಲೆ ನಾಳೆಗೆ ಕಲಾಪ ಮುಂದೂಡಿಕೆಯಾಗಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಿ ಸ್ಪೀಕರ್ ಆದೇಶವನ್ನ ಹೊರಡಿಸಿದ್ದಾರೆ. ಬಿಜೆಪಿ ನಾಳೆಗೂ ಕೂಡ ಇದೇ ರೀತಿಯಾಗಿ ಪ್ರತಿಭಟನೆಯ ದಾರಿಯನ್ನು ಹಿಡಿಯುತ್ತಾ, ಅಥವಾ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಿಲ್ಲಾ ಕೇಂದ್ರಗಳ ಮುಂದೆ ಪ್ರತಿಭಟನೆ ಏನು ನಡೀತಾ ಇದೆ, ನಾಳೆಯೂ ಕೂಡ ಅದು ಮುಂದೂಡಿಕೆ ಅಥವಾ ಮುಂದುವರಿಯುತ್ತಾ? ಬಿಜೆಪಿ ಅಂತೂ ಇದನ್ನ ಅಷ್ಟು ಈಸಿಯಾಗಿ ಬಿಡೋ ತರ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರೋದನ್ನ ಕಟುವಾಗಿ ಖಂಡಿಸ್ತಾ ಇದೆ ಬಿಜೆಪಿ. ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ಆಗ್ರಹ ಆಗಿತ್ತು. ಇನ್ನೂ ಕೂಡ ಯಾಕೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದಂತ ಆ ಕಾಂಗ್ರೆಸ್ನ ಕಾರ್ಯಕರ್ತ ವ್ಯಕ್ತಿ ಯಾರಿದ್ದಾರೆ, ಆತನನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ ಅನ್ನೋದು ಸದನದಲ್ಲಿ ಗಟ್ಟಿ ಧ್ವನಿಯಲ್ಲಿ ಬಿಜೆಪಿ ನಾಯಕರುಗಳು ಹೇಳಿದ್ರು. ಸುನಿಲ್ ಕುಮಾರ್ ಅವರು ಮಾತನಾಡ್ತಾ ಎಷ್ಟು ಅಸಂಬದ್ಧ ಇದು ಅನ್ನೋದು. ಪಾಕಿಸ್ತಾನದ ಪ್ರೇಮ ನಿಮಗೆ ವಿಧಾನಸೌಧದ ಎದುರುಗಡೆ, ಈ ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತೇಳಿ ಕರೆಯುವಂತ ವಿಧಾನಸೌಧ, ಆಡಳಿತ ಸೌಧ, ಶಕ್ತಿ ಸೌಧ, ಅಲ್ಲೇನೆ ನೀವು ಪಾಕಿಸ್ತಾನಕ್ಕೆ ಘೋಷಣೆ ಕೂಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದನ್ನೆಲ್ಲ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಕೌಂಟರ್ ಕೂಡ ಕೊಟ್ಟರು ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಹೋಮ್ ಮಿನಿಸ್ಟರ್. ಅದೆಲ್ಲದರ ಹೊರತಾಗಿ ಗಲಾಟೆ ಗದ್ದಲ ಜಟಾಪಟಿ ಸದನದಲ್ಲಿ ನಡೆದಂಥ ಹಿನ್ನೆಲೆಯಲ್ಲಿ ಈಗ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ. ನಾಳೆ 9 ಗಂಟೆಗೆ ಮತ್ತೆ ಆರಂಭ ಆಗುತ್ತೆ ಕಲಾಪ. ಸ್ಪೀಕರ್ ಬಿಜೆಪಿ ನಾಯಕರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಮಾಡ್ತಾರೆ, ಆದರೆ ಗದ್ದಲ ಜೋರಾಗಿತ್ತು, ಕೋಲಾಹಲ ಜೋರಾಗಿತ್ತು. ಆ ಕಾರಣದಿಂದ ಸದ್ಯ ಮುಂದೂಡಿಕೆ ಮಾಡಿದ್ದಾರೆ ನಾಳೆ 9 ಗಂಟೆಗೆ.